ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಮೆಲಾ ಗ್ಲೋ ಕ್ರೀಮ್ ಬಗ್ಗೆ. ಇದಕ್ಕೆ ಮೆಲಾ ಗ್ಲೋ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಲೈಟ್ನಿಂಗ್ ಕ್ರೀಮ್ ಅಂತಾನು ಕರೀತಾರೆ. ಮೆಲಾ ಗ್ಲೋ ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆ ಇದ್ರೆ ನೀವು ಇದ್ರ ಉಪಯೋಗ ಮಾಡ್ಬೋದು, ಇದ್ರ ಒಳಗಡೆ ಪ್ರಮುಖ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತವೆ, ಯಾವ ರೀತಿ ನೀವು ಈ ಕ್ರೀಮ್ ಉಪಯೋಗ ಮಾಡ್ಬೋದು, ಎಷ್ಟು ದಿನದ ಮಟ್ಟ ಈ ಕ್ರೀಮ್ ಅಪ್ಲೈ ಮಾಡ್ಕೋಬೋದು, ಇದನ್ನ ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಮೆಲಾ ಗ್ಲೋ ಕ್ರೀಮ್ ನೋಡ್ರಿ, ಇದು ಒಂದು ಅಲೋಪತಿಕ್ ಕ್ರೀಮ್. ಮತ್ತೆ ಈ ಕ್ರೀಮ್ ಎಲ್ಲಿ ಉಪಯೋಗ ಮಾಡ್ತಾರೆ ಅಂದ್ರೆ ನೋಡ್ರಿ, ನಿಮ್ಮ ಮುಖದ ಮೇಲೆ ಏನಾದರೂ ಬಹಳ ಜಾಸ್ತಿ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ ಆಗ್ಯಾವಂದ್ರ, ಇಲ್ಲ ನಿಮ್ಮ ತ್ವಚ ಬಹಳ ಜಾಸ್ತಿ ಡಲ್ ಆಗಕ್ಕೆ ಕುಂತೈತೆ ಅಂದ್ರೆ ತ್ವಚಕ್ಕೆ ಒಂದು ಚಮಕ್ ಕೊಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಮ ಮುಖದಾಗ ಮೊದ್ಲು ಯಾವಾಗಾರ ನಿಮಗೆ ಪಿಂಪಲ್ಸ್ ಇದ್ವು, ಆದ್ರೆ ಇವು ಈಗ ಅವು ಹೋಗಿಬಿಟ್ಟವು, ಹೋಗಾದ್ಮೇಲೆ ಪಿಂಪಲ್ಸ್ ಕಲಿ ಮಾತ್ರ ನಿಮ್ಮ ಮುಖದಾಗ ಉಳ್ಕೊಂಡವಂದ್ರ ಆ ಕಲಿ ಕೂಡ ಮಾರ್ಕ್ಸ್ ತೆಗಿಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಮುಖ ಏನರ ಮುದುಡಿ ಆಗ್ತಾ ಇದೆ, ಚರ್ಮ ಮುದುಡಿ ಆಗ್ತಾ ಇದೆ ಅಂದ್ರೆ ಅದನ್ನ ಕೂಡ ಸರಿಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಮುಖದಾಗ ಏನರ ಲೈನಿಂಗ್ ಬೀಳಾವಂತೈತಂದ್ರ ಅದನ್ನ ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಮುಖದಾಗ ಏನರ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರ ಅದನ್ನ ಕೂಡ ಸರಿಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಮುಖ ಬಹಳ ಜಾಸ್ತಿ ಡಾರ್ಕ್, ಬಹಳ ಜಾಸ್ತಿ ಕಪ್ಪಗೈತಂದ್ರ ಕಲರ್ ಕೂಡ ಲೈಟ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ನಿಮ್ಮ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ಸ್ ಆಗ್ಯಾವಂದ್ರ, ಕುತ್ತಿಗೆ ಬಹಳ ಜಾಸ್ತಿ ಕರ್ರಗಾಗೈತಂದ್ರ ಅದನ್ನ ಕೂಡ ಸರಿಪಡಿಸ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳ ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದ್ರೊಳಗೆ ನೋಡ್ರಿ, ಸೋ ಐಸೋಫ್ಲೇವೋನ್ಸ್, ಲ್ಯೂಕೋರೈಸ್ ಎಕ್ಸ್ಟ್ರಾಕ್ಟ್, ಟೆಟ್ರಾ ಹೈಡ್ರೋ ಕರ್ಕ್ಯೂಮಿನ್, ಏವೋಬೆನ್ಝೋನ್, ನಿಯಾಸಿನಮೈಡ್ ಮತ್ತೆ ಸೇಬಿ ವೈಟ್ ಕೋಜಿಕ್ ಆಸಿಡ್, ಡೈಪಾಲ್ಮಿಟೇಟ್, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ. ಇದನ್ನೆಲ್ಲ ಹಾಕಿ ತಯಾರು ಮಾಡಿರ್ತಾರ. ಯಾವ ರೀತಿ ನೀವು ಇದನ್ನ ಯೂಸ್ ಮಾಡ್ಕೋಬೇಕು. ಸೊ ಒಂದೇದು ನೋಡ್ರಿ, ಮೊದಲು ನಿಮ್ಮ ಮುಖ ಏನೈತಿ ಚಂದಾಗ ಸಬ್ಕಾರ್ಲೆ ಇಲ್ಲ ಯಾವ್ದಾರ ಫೇಸ್ ವಾಶ್ ಹಚ್ಕೊಂಡು ಚಂದಾಗ ಮೊದ್ಲ ತೊಳ್ಕೊರಿ. ತೊಳ್ಕೊಂಡಾದ್ಮೇಲೆ ಮೆತ್ತನ್ ಟಾವಲ್ ತೊಗೊಂಡು ಚಂದಾಗ ಮುಖ ಒರೆಸ್ಕೋರಿ. ಮುಖದ ಮೇಲೆ ಒಟ್ಟ ನೀರಿನ ಅಂಶ ಒಟ್ಟ ಇರಬಾರ್ದು, ಮುಖ ಚಂದಾಗ ಡ್ರೈ ಆಗಿರಬೇಕು. ಸೊ ಡ್ರೈ ಮುಖ ಆದ್ಮೇಲೆ ಸ್ವಲ್ಪ ಕಡ್ಲಿ ಕಾಳು ಸೈಜಷ್ಟು ಕ್ರೀಮ್ ಏನಿದೆ ನಿಮ್ಮ ಬಳ್ಳ ಮೇಲೆ ತೊಗೊಂಡಾದ್ಮೇಲೆ ಯಾವ ಪಾರ್ಟ್ನಾಗ ನೀವು ಇದನ್ನ ಹಚ್ಕೋಬೇಕನ್ನ ಅಂತೀರಿ ಅಲ್ಲಿ ಹಚ್ಕೊಂಡು ಬಳ್ಳಿನ ಹೆಲ್ಪ್ ತೊಗೊಂಡು ಚಂದಾಗ ಅಲ್ಲಿ ಲೈಟ್ಲಾಗಿ ಮಸಾಜ್ ಮಾಡ್ಕೋಬೇಕ್ರಿ. ಯಾಕಂದ್ರೆ ಆ ಕ್ರೀಮ್ ನಿಮ್ಮ ತ್ವಚಾದಾಗ ಚಂದಾಗ ಅಬ್ಸರ್ವ್ ಆಗಬೇಕು. ಸೊ ಆ ರೀತಿ ಎಲ್ಲ ಹಚ್ಕೊಂಡಾದ್ಮೇಲೆ ನೀವು ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ರೀತಿ ನೀವು ಇದ್ರ ಕ್ರೀಮ್ ಅಪ್ಲೈ ಮಾಡ್ಕೋಬಹುದು. ಬೆಸ್ಟ್ ಟೈಮ್ ಯಾವ್ದ್ರಿ ಸರ ಈ ಕ್ರೀಮ್ ಹಚ್ಕೊಳ್ಳಿಕ್ಕೆ ಅಂತ ನೀವು ನನಗೆ ಕೇಳಿದ್ರೆ ನೋಡ್ರಿ, ರಾತ್ರಿ ಹೊತ್ತು ನೀವು ಇದನ್ನ ಹಚ್ಕೊಂಡ್ ಮಕ್ಕೊಂಡ್ರೆ ಬೆಸ್ಟ್ ಟೈಮ್ ಅಂತ ನಾನು ನಿಮ್ಗೆ ತಿಳಿಸ್ತೀನಿ. ರಾತ್ರಿ ಹೊತ್ತು ಹಚ್ಕೊಂಡ್ ಮಕ್ಕೊಂಡ್ಬಿಟ್ರೆ ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ಸ್ ಇದ್ರ ನೋಡ್ಲಿಕ್ಕೆ ಸಿಗ್ತೈತಿ. ಮತ್ತೆ ನಿಮ್ಮ ತ್ವಚ ಯಾವುದೇ ಟೈಪ್ ಆಗಿರ್ಬೋದು, ಎಲ್ಲ ಟೈಪ್ ಸ್ಕಿನ್ನಿಗೆ ಇದು ಬಹಳ ಸೂಟ್ ಆಗ್ತೈತ್ರಿ. ಎಷ್ಟು ದಿನದ ಮಟ್ಟ ನೀವು ಇದನ್ನ ಹಚ್ಕೋಬಹುದು. ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತಾ ನಿಮ್ಗೆ ಏನು ಸಮಸ್ಯೆಗೆ ಡಾಕ್ಟರ್ ಇದನ್ನ ಬರೆದು ಕೊಡೋ ಅಂತಾರ, ಎಷ್ಟು ಹಳೆ ಸಮಸ್ಯೆ ನಿಮ್ದು, ಇದ್ರ ಜೊತೆ ಸಪೋರ್ಟಿವ್ ಮತ್ತೆ ಡಾಕ್ಟರ್ ನಿಮ್ಗೆ ಏನೇನು ಕೊಡೋ ಅಂತಾರ ಮೆಡಿಕೇಶನ್ಸ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ಬಳಸಕ್ಕೆ ಹೇಳೋ ಅಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. ಇದನ್ನ ಹಚ್ಕೊಂಡ್ರೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಹೌದು, ಕೆಲವೊಂದಿಷ್ಟು ಕೇಸಸ್ನಾಗ ನೋಡಕ್ ಸಿಕ್ಕೈತ್ರಿ. ಯಾವ ಭಾಗದಾಗ ಇದನ್ನ ನೀವು ಹಚ್ಕೊಂತೀರಿ ಅಲ್ಲಿ ತ್ವಚ ಕೆಂಪಗಾಗ್ಬೋದು, ಇಲ್ಲ ಅಲ್ಲಿ ತ್ವಚ ಬಹಳ ಜಾಸ್ತಿ ನಿಮ್ಗೆ ಇರಿಟೇಟ್ ಮಾಡ್ಬೋದು. ಆದ್ರೆ ಕೆಲವೊಂದಿಷ್ಟು ಕೇಸಸ್ನಾಗ ಮಾತ್ರ ಹಚ್ಕೊಂಡವ್ರಿಗೆ ಎಲ್ಲರಿಗೆ ಆಗಂಗಿಲ್ಲ ರೀ. ಈಗ ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ನಿಮ್ಗೆ ತಿಳಿಸ್ಕೊಟ್ಟಿನಿ, ಆ ಇಂಗ್ರೀಡಿಯೆಂಟ್ಸ್ ಮೊದ್ಲು ಏನ್ರ ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 442 ರೂಪಾಯಿದಾಗ 15 ಗ್ರಾಮ್ ಟ್ಯೂಬ್ ಸಿಗ್ತೈತಿ. ಮತ್ತು 753 ರೂಪಾಯಿದಾಗ 30 ಗ್ರಾಮ್ ಟ್ಯೂಬ್ ಸಿಗ್ತೈತ್ರಿ. ಮೆಲಾ ಗ್ಲೋ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಲೈಟ್ನಿಂಗ್ ಕ್ರೀಮ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.
ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವುದು ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.